ಈ ಕೊಟ್ಟೂರು PU ಕಾಲೇಜ್ಗೆ ಸಂಬಂಧಪಟ್ಟ ಹಾಗಿನ ಅರ್ಚನಾ 598 ಮಾರ್ಕ್ಸ್ ಅನ್ನ ಪಡೆದಿರೋದು. ಅವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅರ್ಚನಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ರಿಸಲ್ಟ್ ನೋಡಿದ್ರಾ ಕಂಪ್ಲೀಟ್ ಆಗಿ? ಹಾಂ ಸರ್, ನೋಡಿದ್ವಿ. ನೀವು ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಏನು ಆರ್ಟ್ಸ್ ಸರ್. ಆರ್ಟ್ಸ್. ಎಲ್ಲಿ ಹೋಯ್ತು 2 ಮಾರ್ಕ್ಸು? ಕನ್ನಡದಲ್ಲಿ ಹೋಗಿದ್ದು ಸರ್. ಓಕೆ, ಕಂಗ್ರಾಚುಲೇಷನ್ಸ್. ಅನ್ಕೊಂಡಿದ್ರಾ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ? ಹೇಗೆ ಹಾಂ ಸರ್, ಅನ್ಕೊಂಡಿದ್ದೆ. ಅನ್ಕೊಂಡಿದ್ರಿ? ಈ ಪ್ರಿಪ್ರೇಟರಿಲೆಲ್ಲ ಎಷ್ಟು ಮಾರ್ಕ್ಸ್ ಬಂದಿತ್ತು ಅರ್ಚನಾ? ಎಲ್ಲ ಚೆನ್ನಾಗಿ ಬರ್ತೀವಿ ಸರ್. 498 ಹಂಗೆಲ್ಲ ತೆಗಿತೀವಿ. ಓಕೆ ಓಕೆ ಓಕೆ. ಈಗ ಈ ಬಾರಿ PUC ಭಾಳ ಒಳ್ಳೆ ರಿಸಲ್ಟ್ ಬಂದಿದೆ ಅರ್ಚನಾ. ಈಗ ನಿಮ್ಮದು ಕೂಡ ಸೇರಿದಂಗೆ ನಾವು ನೋಡ್ತಿದ್ದೀವಲ್ಲ, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಿಮ್ಮ ಪ್ರಕಾರ ನೀವು ಓದಿನ ಸಂದರ್ಭದಲ್ಲಿ ಏನು ಸುಧಾರಣೆಗಳು ಇಂಥ ರಿಸಲ್ಟ್ ಬರೋದಕ್ಕೆ ಕಾರಣ ಆಗಿದೆ ಅಂತ ನಿಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ನೀವು ಹೇಳ್ಬೋದಾ ಅರ್ಚನಾ? ಏನಿಲ್ಲ ಸರ್, ನನ್ನ ಎಫರ್ಟ್ ಅಷ್ಟೇ. ಓಕೆ. ಫಸ್ಟಿಂದಾನು ರ್ಯಾಂಕ್ ಬರ್ಬೇಕಂತ ಅನ್ಕೊಂಡೆ. ಹಾಂ, ಬರ್ಬೇಕಂತ ಅದೇ ಸಲ ಇಟ್ಕೊಂಡು ಓದಿದ್ದು ಸರ್. ಆಯ್ತು. ಓಕೆ ಓಕೆ. ಇನ್ನು ಕಾಲೇಜಲ್ಲೆಲ್ಲ ಹಾಂ ಹೇಳಿ. ತುಂಬಾ ಮೋಟಿವೇಶನ್ ಮಾಡೋರು. ಹಾಂ ಹಾಂ ಹಾಂ. ಅವ್ರದ್ದು ಕಾಣಿಸ್ತು ಸರ್, ಅದಕ್ಕೆ ಚೆನ್ನಾಗಿ ಓದಿದೆ ಆಗುತ್ತೆ. ವೆರಿ ನೈಸ್, ವೆರಿ ನೈಸ್. ಅರ್ಚನಾ, ಕಾಲೇಜಲ್ಲೆಲ್ಲ ಹೇಗಿತ್ತು ನಿಮ್ಗೆ ಸಪೋರ್ಟ್ ಎಲ್ಲ ಈ ಓದೋ ಸಂದರ್ಭದಲ್ಲಿ? ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡೋದು ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಟ್ಯೂಷನ್ಸಿಗೆ ಹೋಗ್ತಿದ್ರಾ? ಇಲ್ಲ ಸರ್. ಬರೀ ಕ್ಲಾಸಲ್ಲಿ ಏನು ಪಾಠ ಆಗ್ತಾ ಇತ್ತು ಅಷ್ಟೇ? ಹಾಂ ಸರ್, ಮನೇಲಿ ಬಂದು ಸ್ಟಡಿ ಅಷ್ಟೇ. ಓಕೆ ಓಕೆ. ಈ ಬಾರಿ ಈ 35 ಪಾಸ್ ಇದ್ದಿದ್ದನ್ನ ನಿಮ್ಮದು ಬಿಡಿ, ನೀವು ರ್ಯಾಂಕ್ ಸ್ಟೂಡೆಂಟು, ಬಟ್ ಈ 33ಕ್ಕೆಲ್ಲ ಇಳಿಸಿದಾರಲ್ಲ, ಅದು ಭಾಳ ಅನುಕೂಲ ಆಗಿದೆಯಾ ಅರ್ಚನಾ ಎಲ್ಲರೂ ಪಾಸ್ ಆಗೋಕ್ಕೆ? ಏನೋ ಸರ್. ನೀವು ಪಾಸಿಂಗ್ ಮಾರ್ಕ್ಸ್ ನೋಡಲೇ ಇಲ್ಲ, ನೀವೆಲ್ಲ ರ್ಯಾಂಕಿಂಗ್ ಮಾರ್ಕ್ಸ್ ಮಾತ್ರ ನೋಡ್ತಿದ್ದೀರಿ ನೀವು. ಏನು ಮಾಡಬೇಕು ಅಂತಿದ್ರೆ ಅರ್ಚನಾ ನೆಕ್ಸ್ಟು? ನೋಡ್ಬೇಕು ಸರ್. ಹಾಂ, ಇನ್ನು ಅದ್ರದ್ದೇನು ಯೋಚನೆ ಇಲ್ಲ ಈ ಸದ್ಯಕ್ಕೆ. ಥ್ಯಾಂಕ್ ಯು ಅರ್ಚನಾ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ. ಆರ್ಟ್ಸ್ ವಿಭಾಗದಲ್ಲಿ, ಕಲೆ ವಿಭಾಗದಲ್ಲಿ ಅರ್ಚನಾ ಅವರು PU ಟಾಪರ್ ಆಗಿದ್ದಾರೆ. ಬಟ್ ನಾನು ಹೇಳಿದಾಗೆ ಇದು 598 ಮಾರ್ಕ್ಸ್ ಅವ್ರು ಪಡೆದಿರೋದು. 600ಕ್ಕೆ 600 ಪಡೆದಂಥವ್ರು ಕೂಡ ಇರಬಹುದು. ನಂತರದ ಹಂತದಲ್ಲಿ ನಮ್ಗೆ ಆ ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಕಾಮರ್ಸ್ ವಿಭಾಗದಲ್ಲಿ 600ಕ್ಕೆ 600 ಅಂಕ ಪಡೆದಂಥ PU ಟಾಪರ್ ದಿಶಾ ಅವರನ್ನು ಕೂಡ ನೀವು ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ. ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ಶೈಕ್ಷಣಿಕವಾಗಿ ಭಾಳ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಅವರ ಸಾಧನೆಗೆ ಏನು ಕಾರಣ ಆಯಿತು, ಜೊತೆಗೆ ಹೇಗೆ ಈ ಬಾರಿ ಸುಧಾರಣೆಗಳಿಂದಾಗಿ ಒಳ್ಳೆ ರಿಸಲ್ಟ್ಸ್ ಪಡೆಯೋದಕ್ಕೆ ನಮ್ಮ ರಾಜ್ಯದಲ್ಲಿ ಸಾಧ್ಯ ಆಗಿದೆ, ಈ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.